ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಕೂಡ ಮೀಶೋಯಿಂದ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ನಾನು ನನ್ನ ಮನೆ ಅವಶ್ಯಕತೆಗೆ ಅಂದರೆ ನನ್ನ ಮನೆ ಡೆಕೋರೇಷನ್ಗೆ ಏನೇನು ಬೇಕಿತ್ತು ಅದನ್ನು ನಾನು ತೊಗೊಂಡು ಬಂದಿದ್ದೀನಿ. ಇವತ್ತು ಕೂಡ ಅದ್ರ ಬಗ್ಗೆನೇ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಹಾಗೆ ಸ್ಪಾನ್ಸರ್ ವಿಡಿಯೋ ಆಗಿರಲ್ಲ. ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ನಾನು ತೊಗೊಂಡು ಬಂದಿದ್ದೆ. ಅದನ್ನು ನಾನು ನಿಮ್ಮ ಮುಂದೆ ಹಂಚ್ಕೋಬೇಕು, ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಏನೇನು ತೊಗೊಂಡು ಬಂದಿದೆ ಅಂತ ನೋಡೋಣ. ಹ್ಯಾಂಡ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಪಾರ್ಟ್ ಕೂಡ ನೀವು ಆರ್ಟಿಫಿಷಿಯಲ್ ಫ್ಲವರ್ನಾದ್ರು ಇಟ್ಕೋಬೋದು ಅಥವಾ ಬೇರೆ ಇದ್ರ ಜೊತೆಗೆ ಅಂದರೆ ರಿಯಲ್ ಪಾರ್ಟ್ಗಳಲ್ಲಿ ಫ್ಲವರ್ ಪಾರ್ಟು ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನ ಏನು ಹೇಳ್ತೀರಿ ಅದನ್ನು ಇಟ್ಕೋಬೋದು. ಸ್ಟ್ಯಾಂಡು ಇದು ಕೂಡ ಕಾಲ್ಗಳಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಅಂದರೆ ತುಂಬ ಗಟ್ಟಿಯಾಗಿದೆ. ಹಾಗೆ ಈ ಸ್ಟ್ಯಾಂಡಿಗೆ ಬುಷನ್ನು ಕೂಡ ಕೊಟ್ಟಿದ್ದಾರೆ. ಬುಷ್ ಕೂಡ ಬಂದಿದೆ ನೋಡಿ, ಇಲ್ಲಿ ಬುಷ್ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. 287 ರೂಪಾಯಿ ಆಗಿದೆ. ಕಲರ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಇದು ಕೂಡ ಚೆನ್ನಾಗಿದೆ. ಅಂದರೆ ಇದು ಸ್ವಲ್ಪ ತೆಳು ಬರುತ್ತೆ, ಬಟ್ ಇಷ್ಟು ಕಡಿಮೆ ಕ್ವಾಲಿಟಿಗೆ ಇಷ್ಟು ಕೊಟ್ಟಿದ್ದಾರಲ್ಲ ಅದನ್ನೇ ಖುಷಿ ಪಡಬೇಕು. ಇದು ಪಾರ್ಟ್ ಬಂದು 8 ಪಾರ್ಟ್ಗಳಿದೆ, ಅಂದರೆ ಫ್ಲವರ್ ಪಾರ್ಟ್ಗಳಿದೆ. ಇದು ಮಾತ್ರ 2 ಇದೆ ಆಗಿದೆ ಅಂತೇಳಿ. ಮತ್ತು ಈ ಪಾರ್ಟ್ ಮಾತ್ರ 2 ಇದೆ. ಈ ಪಾರ್ಟ್ಗಳು ಮಾತ್ರ 2 ಇದೆ. ಇನ್ನು ಎಲ್ಲ ಕಲರ್ಗಳು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಸ್ಫಟಿಕ ಕಲರ್ ಬರುತ್ತೆ, ಮತ್ತು ಇದು ರೆಡ್ ಬರುತ್ತೆ, ಮತ್ತು ಇದು ಕನಕಾಂಬರ ಕಲರು ಮತ್ತು ಹಾಗೆ ವೈಟ್ ಮಿಕ್ಸ್ ಇದೆ. ಇದು ಮತ್ತು ಲೈಟ್ ಗ್ರೀನ್ ಮತ್ತು ವೈಟ್ ಮಿಕ್ಸ್ ಇದೆ. ಇದಕ್ಕೂ ಕೂಡ ಸ್ವಲ್ಪ ವೈಟ್ ಮಿಕ್ಸ್ ಬರುತ್ತೆ. ಇದಕ್ಕೂ ಕೂಡ ಸ್ವಲ್ಪ ವೈಟ್ ಮಿಕ್ಸ್ ಬಂದಿದೆ. ಇದು ಕೂಡ ಗ್ರೀನ್ ಆ್ಯಂಡ್ ವೈಟಲ್ಲಿದೆ. ಇದು ಫುಲ್ಲು ಗ್ರೀನಲ್ಲಿದೆ. 8 ಪಾರ್ಟ್ಗಳು ಬಂದಿದೆ. 8 ಆರ್ಟಿಫಿಷಿಯಲ್ ಫ್ಲವರ್ ಪ್ಲ್ಯಾಂಟ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ಗಮ್ ಟೇಪ್ ಬರುತ್ತೆ, ಅಂದರೆ ಎಲ್ಲಾದರೂ ವಾಲ್ಗಳಲ್ಲಿ ನಾವು ಏನಾದರೂ ಫಿಕ್ಸ್ ಮಾಡಬೇಕು ಅಂದಾಗ ಎಲ್ಲ ಕಡೆ ಮಳೆನೇ ಹೊಡಿಬೇಕಾಗತ್ತೆ. ಬಾಡಿಗೆ ಮನೇಲಿರೋ ಅಂದರೆ ರೆಂಟ್ ಹೌಸ್ನಲ್ಲಿ ಅಥವಾ ಲೀಸ್ ಹೌಸು ಎಲ್ಲಾದರೂ ಇರೋವಂಥವ್ರಿಗೆ ಈ ರೀತಿಯಾದ ಅವಕಾಶ ಇರಲ್ಲ. ಕಂಡೀಷನ್ಸ್ಗಳಿರುತ್ತೆ, ಅಲ್ಲಿ ಮಳೆ ಹೊಡಿಬೇಡಿ, ಇಲ್ಲಿ ಮಳೆ ಹೊಡಿಬೇಡಿ ಅಂತ ಹೇಳ್ತಾನೆ ಇರ್ತಾರೆ. ಆ ಕಾರಣಕ್ಕೋಸ್ಕರ ನಾನು ನಮ್ಮದು ಕೂಡ ರೆಂಟೆಡ್ ಹೌಸ್ ಇರೋದ್ರಿಂದ ಆರ್ಟಿಫಿಷಿಯಲ್ಸು ಅದು ಗಮ್ ಟೇಪ್ ಏನಿದೆ ಇದನ್ನು ತರಿಸಿದೆ. ಸಾರಿ, ಆರ್ಟಿಫಿಷಿಯಲ್ ಅಂತ ಹೇಳ್ತಾ ಇದ್ದೀನಿ. ಇದು ಗಮ್ ಟೇಪನ್ನು ತರಿಸಿದೆ. ಈ ಗಮ್ ಟೇಪ್ ಕೂಡ ತುಂಬ ಕ್ವಾಲಿಟಿಯಾಗಿ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಅಲ್ಲಿ ಒಂದನ್ನು ಕೂಡ ಇದು ಬಟರ್ಫ್ಲೈನ ಅಂಟಿಸಿದ್ದೀವಿ. ತುಂಬ ಚೆನ್ನಾಗಿದೆ. ಅಲ್ಲೇ ಅಂಟಿಸಿ ತುಂಬ ದಿನವೇ ಆಯಿತು. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದನ್ನು ಇನ್ನೊಂದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಡೋರ್ ಮ್ಯಾಟ್ ಹತ್ರ ಮಕ್ಕಳುಗಳು ಓಡಾಡ್ತಾ ಇರ್ತವೆ, ಏನಾದರೂ ಡೋರ್ ಮ್ಯಾಟ್ ಏನಾದ್ರೂ ಜಾರ್ತಾ ಇದೆ ಅಂದರೂ ಕೂಡ ಅದಕ್ಕೆ ಡೋರ್ ಮ್ಯಾಟಿಗೆ ಒಂದು ಸ್ವಲ್ಪ ತೆಗೆದು ಮ್ಯಾಟಿಗೆ ತಳಭಾಗಕ್ಕೆ ಅಂಟಿಸಿ ಇದನ್ನು ಕೂಡ ಅಂಟಿಸ್ಕೋಬೋದು. 2 ಸೈಡು ಗಮ್ ಇರೋದ್ರಿಂದ ಯಾವುದೇ ಥರದ್ದು ಯಾರೂ ಜಾರಿ ಬೀಳಲ್ಲ. ಬಚ್ಚಲ ಮನೇಲಿರ್ಬೋದು ಅಥವಾ ಬೆಡ್ರೂಮಲ್ಲಿರ್ಬೋದು, ಬಾಗಿಲ ಹತ್ರ ಕೂಡ ಆ ರೀತಿಯಾಗಿ ಅಂಟಿಸ್ಕೋಬೋದು. ಮತ್ತು ಅದ್ರ ಜೊತೆಗೆ ಬೆಡ್ಶೀಟ್ಗಳು ಆ ಕಡೆ ಈ ಕಡೆ ಕೂತು ಎದ್ವಿ ಅಂದರೆ ಮೆಸಿ ಆಗ್ತಾ ಇರುತ್ತೆ, ಆ ಕಡೆ ಈ ಕಡೆ ಜಾರ್ಕೊಳ್ತಾ ಇರುತ್ತೆ. ಆವಾಗ ಕೂಡ ಬೆಡ್ಶೀಟ್ಸ್ಗಳಿಗೆ ಈಗ ಅಂದರೆ ಎಡ್ಜಸ್ಗೆ ಇದು ಗಮನ ಹಾಕಿ ಕೆಳಗಡೆ ಫಿಕ್ಸ್ ಮಾಡ್ತು ಅಂದರೆ ಆವಾಗ ಆ ಕಡೆ ಈ ಕಡೆ ಬೆಡ್ಶೀಟ್ಗಳು ಕೂಡ ಹೋಗಲ್ಲ. ಇದನ್ನು ಈ ರೀತಿಯಾಗಿ ಮಂಚಕ್ಕೆ ಅಂತಾನೆ ಅಲ್ಲ, ಸೋಫಾ ಕವರ್ಗೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಸೋಫಾ ಹಾಕಿರ್ತೀವಿ, ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ, ಅದಕ್ಕೂ ಕೂಡ ಎಡ್ಜಸ್ಟ್ಗಳಿಗೆ ಇದನ್ನು ಸೋಫಾ ಕವರ್ಗೆ ಈ ಗಮ್ ಟೇಪನ್ನು ಯೂಸ್ ಮಾಡ್ಕೋಬೋದು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಹಾಗೆ ಇದೊಂದು ವಿಂಡೋಸ್ಗಳು ಮತ್ತು ಡೋರ್ಗಳು ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಬ್ರಷ್ನ ತೊಗೊಂಡಿದ್ದೆ. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮುಂಚೆ ನಾನು ಪೇಂಟ್ ಮಾಡೋ ಬ್ರಷ್ ಬರುತ್ತಲ್ಲ ಅದರಲ್ಲಿ ಮಾಡ್ಕೊತಾ ಇದ್ದೆ, ಅದು ಸ್ವಲ್ಪ ಹಾಳಾಯಿತು. ಹಾಗಾಗಿ ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ, ಸಾಫ್ಟ್ ಆಗಿದೆ. ಮತ್ತು ಇದು ಒಂದು ಬ್ರಷು ಮತ್ತು ಇನ್ನೊಂದು ಸ್ಮಾಲ್ ಬ್ರಷ್ ಬಂದಿದೆ. ಅದು ಆಲ್ರೆಡಿ ಕಾರ್ನಲ್ಲಿ ಇಟ್ಕೊಂಬಿಟ್ಟಿದ್ದೀವಿ. ಆ ಕಾರಣಕ್ಕೋಸ್ಕರ ಇದೊಂದನ್ನೇ ತೋರಿಸ್ತಾ ಇದ್ದೀನಿ. ಅದು ಇನ್ನೊಂದು ಸ್ಮಾಲ್ ಸೈಜ್ದು ಬ್ರಷು ಕಾರಲ್ಲಿ ಪ್ರತಿಯೊಂದೂ ಮ್ಯೂಸಿಕ್ ಸಿಸ್ಟಮ್ ಇರ್ಬೋದು ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಹಾಗೆ ಲ್ಯಾಪ್ಟಾಪ್ದು ಕೀಬೋರ್ಡ್ಗಳಿರ್ಬೋದು ಅದನ್ನು ಸಿಸ್ಟಮಲ್ಲದು ಕೀಬೋರ್ಡ್ಗಳನ್ನು ಕೂಡ ಈ ಥರ ಬ್ರಷಲ್ಲಿ ಕ್ಲೀನ್ ಮಾಡ್ಕೋಬೋದು. ಅಷ್ಟು ಸಾಫ್ಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದ್ರದ್ದು ಪ್ರೈಸನ್ನು ನಾನಿಲ್ಲಿ ಮೆನ್ಷನ್ ಮಾಡ್ತೀವಿ. ಮತ್ತು ಇದೊಂದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಅದ್ರದ್ದು ಪಿಕ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗೆಲ್ಲ ಅವಶ್ಯಕತೆ ಇತ್ತು ಅಂದರೆ 2 ಬ್ರಷದನ್ನು ಕೂಡ ನಾನಿಲ್ಲಿ ಮೆನ್ಷನ್ ಮಾಡ್ತೀನಿ. ಮತ್ತು ಇದು ಫ್ಲವರ್ ಪಾರ್ಟು ವೈಟ್ ಕಲರಲ್ಲಿ ಫ್ಲವರ್ ಪಾರ್ಟನ್ನು ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಮತ್ತು ಇಲ್ಲಿ ಈ ಸೈಡ್ ಇಲ್ಲಿ ಕೂಡ ಇದನ್ನು ಕೊಟ್ಟಿದ್ದಾರೆ. ಇಲ್ಲಿ ಓಲ್ ಮಾಡ್ಕೋಬೋದು. ಹೊರಗಡೆ ಇಡ್ತೀನಿ ಅಂದರೆ ನೀವು ಓಲ್ ಮಾಡಿಕೊಂಡು ಇಟ್ಕೋಬೋದು.
ಅಥವಾ ಮನೆ ಒಳಗಡೆನೇ ಇಡ್ತೀನಿ ಅನ್ನೋದಿದ್ರು ಕೂಡ ಹಾಗೆ ಇಟ್ಕೋಬೋದು. ನೋಡಿ ಇಷ್ಟು ಲೆಂತ್ ಬರುತ್ತೆ, ಎಷ್ಟು ಲೆಂತ್ ಇದೆ. ಚೆನ್ನಾಗಿದೆ ಕ್ವಾಲಿಟಿ ಕೂಡ. ನೋಡಿ ಎಷ್ಟು ಗಟ್ಟಿಗಿದೆ ಅಂದರೆ ನನ್ನ ಕೈಯಲ್ಲಿ ಇಷ್ಟು ಪ್ರೆಸ್ ಅಂದರೆ ತುಂಬ ಪ್ರೆಸ್ ಮಾಡಿದರೆ ಇಷ್ಟೇ ಆಗ್ತಾ ಇರೋದು. ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. 4 ಬಂದಿದೆ. ಇನ್ನೇ 2 ಪಾರ್ಟನ್ನು ಆಲ್ರೆಡಿ ನಾನು ಅಲ್ಲಿ ಒಂದು ಮತ್ತು ಇನ್ನೊಂದನ್ನ ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ಬೋದು ಅನಿಸುತ್ತೆ. ಅದೊಂದು ಮತ್ತು ಇದನ್ನು ಆಲ್ರೆಡಿ ನಾನು ವಿಡಿಯೋ ಮಾಡೋ ಅಷ್ಟರೊಳಗಡೆ ಲೇಟ್ ಆಯಿತು. ಸ್ವಲ್ಪ ಹುಷಾರಿಲ್ಲದೆ ಇದ್ದಿದ್ದ ಕಾರಣ ನಾನು ವಿಡಿಯೋನ ಲೇಟಾಗಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಅದು ಕೆಲಸಗಳು ಮುಗಿಸ್ಕೊಂಬಿಟ್ಟಿದೆ. ಅಂದರೆ ಅವಶ್ಯಕತೆ ಇತ್ತು, ಪಾಟಿನ ಅವಶ್ಯಕತೆ, ಹಾಗಾಗಿ ಇಂಡೋರ್ ಪ್ಲ್ಯಾಂಟ್ ಇಡೋದಕ್ಕೆ ಅಂತೇಳಿ ನಾನು ಅಲ್ಲಿ ನೀವು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಒಂದು ಪಾಟನ್ನು ಆಲ್ರೆಡಿ ತೋರಿಸಿದ್ದೀನಿ. ನಾನು ಯಾವಾಗಲಾದ್ರೂ ಹೋಮ್ ಟೂರು ಅಥವಾ ಅದು ಡೈಲಿ ವ್ಲಾಗ್ನಲ್ಲಿ ಮಾಡಬೇಕಾದ್ರೆ ನಾನು ಅದ್ರದ್ದು ಬಗ್ಗೆನೂ ಕೂಡ ಅದನ್ನು ನಾನು ನಿಮಗೆ ತೋರಿಸ್ತೀನಿ. 4 ಪಾರ್ಟ್ ಇದೆ. 4 ಪಾರ್ಟು ಕೂಡ ತುಂಬ ಚೆನ್ನಾಗಿ, ಕ್ವಾಲಿಟಿ ಕೂಡ ತುಂಬ. ಇದು ಫ್ಲೋರ್ ಮ್ಯಾಟ್ ಬರುತ್ತೆ. ಬಾಗ್ಲ ಹತ್ರ ಆಗಿರ್ಬೋದು, ರೂಮಲ್ಲಿ ಆಗಿರ್ಬೋದು, ಸೋಫಾ ಕೆಳಗಡೆ, ಅಥವಾ ನಾವು ಕುಕಿಂಗ್ ಬ್ಲಾಗು ಏನಾದರೂ ಮಾಡ್ತೀನಿ ಅಂದರೂ ಕೂಡ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಹಬ್ಬ ಸೀಸನ್ಗಳಂತೂ ಶುರು ಆಗ್ತಾ ಇದೆ. ಹಬ್ಬ ಸೀಸನ್ಗಳಲ್ಲಿ ಈಗ ಗ್ರೀನ್ ಕಲರ್ದು ಗ್ರಾಸು ಏನು ಸಿಗಲಿಲ್ಲ ಅಂತ ಅಂದರೆ ಆವಾಗ ಇದನ್ನು ಕೂಡ ಅಂದರೆ ಈ ರೀತಿಯಾಗಿ ಹಾಸಿ ಇದ್ರ ಮೇಲೇ ನೀವು ಫ್ಲವರ್ ಡೆಕೋರೇಷನು ಏನೋ ಬೇಕಾದರೂ ಮಾಡ್ಕೋಬೋದು. ಬಟ್ ಅಷ್ಟು ಥಿಕ್ನೆಸ್ ಬರೋದಿಲ್ಲ, ತೆಳು ಬರುತ್ತೆ. ಇದು 1 mm 2 mm ಅಂತಾರೆ, ಅಂದರೆ ಸ್ಮಾಲ್ ಇದೆ. ಚೆನ್ನಾಗಿದೆ ಕ್ವಾಲಿಟಿ ವೈಸ್, ಏನು ತೊಂದರೆ ಇಲ್ಲ. ಅಂದರೆ ಇಷ್ಟು ಕಡಿಮೆ ಪ್ರೈಸ್ಗೆ 2 ಮ್ಯಾಟ್ ಕೂಡ ಸಿಕ್ಕಿದೆ. ಮತ್ತು ಹಾಗೆ ಇನ್ನೊಂದು ಮ್ಯಾಟನ್ನು ಕೂಡ ತೊಗೊಂಡಿದ್ದೆ. ಇನ್ನೊಂದು ಮ್ಯಾಟ್ ಬಂದು ಅದು ದೊಡ್ಡದು ಮ್ಯಾಟ್ ಬಂದು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸರಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೊಂದು ದೊಡ್ಡದು ಮ್ಯಾಟ್. ಅದು ನೋಡಿ ದೊಡ್ಡದು ಮ್ಯಾಟ್. ಅದನ್ನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡ್ತಾ ಇರೋ ಕಾರಣ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಅದೊಂದು ಮ್ಯಾಟನ್ನು ಕೂಡ ತೊಗೊಂಡಿದ್ದೆ. ಅದು ಕೂಡ ಅಷ್ಟೇ ಇದೇ ಥರ ಸಣ್ಣ ಇದೆ, ಅಂದರೆ 1 mm 2 mm ಅಂತಾರಲ್ಲ ಆ ಥರನೇ ಇದೆ. ಕ್ವಾಲಿಟಿ ಕೂಡ ಹಾಗೆ ಇನ್ನೊಂದು ಸ್ಟ್ಯಾಂಡನ್ನು ತೊಗೊಂಡಿದ್ದೆ. ನೋಡಿ ಇದನ್ನೇ ಗಮ್ ಟೇಪಲ್ಲಿ ಹಾಕಿ ಅಂಟಿಸಿದ್ದೀವಿ. ನೋಡಿ ಎಷ್ಟು ಗಟ್ಟಿಗಿದೆ ಅಂದರೆ ನೀವು ಬೇಕಂದರೆ ಇದನ್ನು ಕಿತ್ತು ಬೇರೆ ಇನ್ನೊಂದು ಕಡೆ ಇದು ಮಾಡ್ಬೋದು. ಯಾವುದೇ ಥರದ್ದು ವಾಲಲ್ಲಿ ಇದು ಏನು ಪೇಂಟು ಕಿತ್ಕೊಂಡೇನು ಬರಲ್ಲ. ಇಲ್ಲಿ ಆಲ್ರೆಡಿ ನಾನು ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇದು 4 ಬಂದಿದೆ. ಇಲ್ಲಿ ಒಂದು ಫಿಕ್ಸ್ ಮಾಡಿದ್ದೀನಿ, ಮತ್ತು ಅಲ್ಲಿ ಒಂದು ಫಿಕ್ಸ್ ಮಾಡಿದ್ದೀನಿ, ಮತ್ತು ನೆಕ್ಸ್ಟು ಇನ್ನೊಂದನ್ನು ಇಲ್ಲಿ ಫಿಕ್ಸ್ ಮಾಡಿದ್ದೀನಿ. ಪೆಪ್ಪರ್ ಪೌಡರು ಅಥವಾ ಸಾಲ್ಟ್ ಪೌಡರು ಏನು ಬೇಕಾದ್ರೂ ಇಟ್ಕೋಬೋದು. ಪಿಕಲ್ಸ್ದು ಏನು ಬೇಕಾದ್ರೂ ವೆಯ್ಟ್ ಕೂಡ ತಡೆಯುತ್ತೆ. ನೋಡಿ ವೆಯ್ಟ್ ಕೂಡ ತಡೆಯುತ್ತೆ, ಏನು ತೊಂದರೆ ಇಲ್ಲ. ಬಟ್ ನಾನಿಲ್ಲಿ ನಮ್ಮ ರಿಮೋಟನ್ನು ಇಟ್ಕೊಂಡಿದ್ದೀನಿ. ನಿಮಗೆ ಏನು ಬೇಕೋ ಅದನ್ನು ಇಟ್ಕೋಬೋದು. ಇಲ್ಲಾಂದರೆ ಆರ್ಟಿಫಿಷಿಯಲ್ ಫ್ಲವರ್ ಕೂಡ ಇಟ್ಕೋಬೋದು. ಏನು ಬೇಕಾದ್ರೂ ಇಟ್ಕೋಬೋದು. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು, ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.